This is Supervision Technology on YouTube, a barrier-free journey towards accessible world. If you find our videos are informative, do like, share, comment, and don't forget to subscribe. Also enable notifications. ಹಾಯ್ ಹಲೋ ನನ್ನ ನೆಚ್ಚಿನ ಸ್ನೇಹಿತರೆ, ಸೂಪರ್ವಿಷನ್ ಟೆಕ್ನಾಲಜಿ ಗೆಳೆಯರ ಬಳಗದ ಮೈಕ್ರೋಸಾಫ್ಟ್ ಎಕ್ಸೆಲ್ ಕಲಿಕೆಯ ಇಂದಿನ ಸಂಚಿಕೆಗೆ ತಮಗೆ ಆತ್ಮೀಯ ಸ್ವಾಗತ. ನಾನು ಜಾಯಲ್. ಸ್ನೇಹಿತರೆ, ಮೈಕ್ರೋಸಾಫ್ಟ್ ಎಕ್ಸೆಲ್ ನಲ್ಲಿ ನಮಗೆ ಬೇಕಾದಂತಹ ಹಲವಾರು ಫಂಕ್ಷನ್ಗಳು ಲಭ್ಯ ಇವೆ. ಅದರಲ್ಲಿಯೂ ಇವತ್ತು ನಾವು ಒಂದು ಅತ್ಯುತ್ತಮ ಫೀಚರ್ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಅದೇನಂತಂದ್ರೆ ಡೇಟಾ ಟ್ರಾನ್ಸ್ಪೋಸ್. ಡೇಟಾ ಟ್ರಾನ್ಸ್ಪೋಸ್ ಸಾಮಾನ್ಯವಾಗಿ ವರ್ಟಿಕಲ್ ಅಲ್ಲಿ ಇರುವಂತಹ ಎಕ್ಸೆಲ್ ಡೇಟಾ ನಮಗೆ ಹಾರಿಜಾಂಟಲ್ ಆಗಿ ಬೇಕು ಅನ್ನೋ ಹಾಗಿದ್ರೆ ಇದನ್ನ ನಾವು ಬಳಸ್ಕೊಳ್ಬಹುದಾಗಿದೆ. ಅಂದ್ರೆ ಒಂದರ ಕೆಳಗೆ ಒಂದು ವರ್ಟಿಕಲ್ ಅಲ್ಲಿ ಕಾಲಮ್ಸ್ ನಲ್ಲಿ ಅರೇಂಜ್ ಆಗಿರುವಂತಹ ಡೇಟಾ ಹಾರಿಜಾಂಟಲ್ ಆಗಿ ಕಾಲಮ್ಸ್ ನಲ್ಲಿ ಒಂದರ ಪಕ್ಕದಲ್ಲಿ ಒಂದು ಬೇಕು ಅನ್ನೋ ಹಾಗಿದ್ರೆ ಈ ಒಂದು ಟ್ರಾನ್ಸ್ಪೋಸ್ ಫಂಕ್ಷನ್ ಅನ್ನ ನಾವು ಬಳಸಿಕೊಳ್ಳಬಹುದಾಗಿದೆ. ಸ್ನೇಹಿತರೆ, ಡೇಟಾ ಟ್ರಾನ್ಸ್ಪೋಸ್ ಅಂತಂದ್ರೆ ಎಕ್ಸೆಲ್ ನ ಸೆಲ್ ಗಳಲ್ಲಿರುವಂತಹ ಡೇಟಾವನ್ನ ರೊಟೇಟ್ ಮಾಡುವುದು ಎಂಬುದಾಗಿ ಕೂಡ ನಾವು ಅರ್ಥೈಸಿಕೊಳ್ಳಬಹುದಾಗಿದೆ. ಸ್ನೇಹಿತರೆ, ತಮ್ಮನ್ನು ಕೇಳಿಕೊಳ್ಳುವುದೇನೆಂದ್ರೆ ಮೈಕ್ರೋಸಾಫ್ಟ್ ಎಕ್ಸೆಲ್ ನ ಕಲಿಕೆಯ ಭಾಗವಾಗಿ ನಾವು ಈಗಾಗಲೇ ರೆಕಾರ್ಡ್ ಮಾಡಿರುವಂತಹ ನಮ್ಮ ಅತ್ಯುತ್ತಮ ಸಂಚಿಕೆಗಳನ್ನ ತಾವು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ನಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಅನ್ನ ನೀಡಲಾಗಿರುತ್ತದೆ. ದಯವಿಟ್ಟು ವೀಕ್ಷಿಸುವಂತೆ ಹಾಗೂ ತಮಗೆ ಬೇಕಾದಂತಹ ಮಾಹಿತಿಯನ್ನು ಪಡೆದುಕೊಳ್ಳುವಂತೆ ಈ ಮೂಲಕ ತಮ್ಮನ್ನ ವಿಶೇಷವಾಗಿ ಕೋರಿಕೊಳ್ಳುತ್ತಿದ್ದೇನೆ. ನಾವಿನ್ನು ಪ್ರಾಯೋಗಿಕ ಹಂತಕ್ಕೆ ಹೋಗೋಣ. ಈಗ ನನ್ನ ಮುಂದೆ ಮೈಕ್ರೋಸಾಫ್ಟ್ ಎಕ್ಸೆಲ್ ನ ಒಂದು ಡೇಟಾ ಹೊಂದಿರುವಂತಹ ವರ್ಕ್ ಬುಕ್ ಓಪನ್ ಆಗಿದೆ. ಟೈಟಲ್ ನೋಡೋಣ. ಇನ್ಸರ್ಟ್ ಪ್ಲಸ್ ಟಿ, ಇಲ್ಲಿ ಡೇಟಾಬೇಸ್ ಎಂಬುದಾಗಿದೆ. ಇದರಲ್ಲಿ ಏನೇನು ಹೆಡ್ಡಿಂಗ್ ಇದೆ ಎಂಬುದಾಗಿ ಮೊದಲು ನಾವು ನೋಡೋಣ. ಕಂಟ್ರೋಲ್ ಹೋಮ್ ಪ್ರೆಸ್ ಮಾಡ್ತಾ ಇದ್ದೀನಿ. ಕ್ಯಾಂಡಿಡೇಟ್ ನೇಮ್ A1 ಅಲ್ಲಿದೆ, ಏಜ್ B1 ಅಲ್ಲಿದೆ, ಕ್ವಾಲಿಫಿಕೇಶನ್ C1, ಜೆಂಡರ್ D1, ಕಾಂಟ್ಯಾಕ್ಟ್ ನಂಬರ್ E1, ಓಕೆ, ಏನು ಇಲ್ಲ F1 ಅಲ್ಲಿ. ಮತ್ತೆ ನಾನು ಮೊದಲನೇ ಹೆಡ್ಡಿಂಗ್ ಹತ್ರನೇ ಬರ್ತಾ ಇದ್ದೀನಿ. ಕ್ಯಾಂಡಿಡೇಟ್ ನೇಮ್ಸ್. ಓಕೆ, ಈ ಕ್ಯಾಂಡಿಡೇಟ್ ನೇಮ್ ಅನ್ನುವಂತ ಹೆಡ್ಡಿಂಗ್ ನ ಕೆಳಗಡೆ ಯಾರ್ಯಾರ ಹೆಸರಿದೆ ನೋಡೋಣ. ಕುಸುಮ, ಪ್ರಭು, ರವಿ, ಶ್ರೇಯಸ್, ದೀಪಾ, ಇಷ್ಟು ಜನರ ಹೆಸರಿದೆ. ಸೊ ಇದು ನನಗೆ ಒಂದರ ಕೆಳಗೆ ಒಂದಿದೆ, ಅಂದ್ರೆ ವರ್ಟಿಕಲ್ ಆಗಿದೆ. ಹಾರಿಜಾಂಟಲ್ ಅಂತಂದ್ರೆ ಒಂದೇ ಲೈನ್ ಅಲ್ಲಿ ಬೇಕು. ಸೊ ಇದನ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಕಂಟ್ರೋಲ್ ಹೋಮ್ ಮಾಡ್ತಾ ಇದೀನಿ. ಎಲ್ಲಾ ಡೇಟಾವನ್ನು ನಾವು ಟ್ರಾನ್ಸ್ಪೋಸ್ ಮಾಡಬೇಕು ಅಂತಂದ್ರೆ ಇಡೀ ಡೇಟಾವನ್ನೇ ನಾವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಸದ್ಯಕ್ಕೆ ಕ್ಯಾಂಡಿಡೇಟ್ ನೇಮ್ ಅಷ್ಟೇ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಕ್ಯಾಂಡಿಡೇಟ್ ನೇಮ್ ಅಂತ ಇದೆ. ಈ ಡೇಟಾ ಅಷ್ಟೇ ನಾನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರೋದ್ರಿಂದ ಈಗ ನಾನು ಏನ್ ಮಾಡ್ತಿದ್ದೀನಿ, ಕಂಟ್ರೋಲ್ ಶಿಫ್ಟ್ ಡೌನ್ ಏರೋ. ಈಗ ಕಾಪಿ ಮಾಡ್ಕೊಳ್ಬೇಕು. ಕಂಟ್ರೋಲ್ ಸಿ, ಕಾಪಿ ಮಾಡ್ಕೊಂಡಿದ್ದೇವೆ. ಈಗ ಹೊಸದಾದ ವರ್ಕ್ ಬುಕ್ ಒಂದನ್ನ ಓಪನ್ ಮಾಡ್ಕೊಳ್ಳೋಣ. ಕಂಟ್ರೋಲ್ ಎನ್ ಶಾರ್ಟ್ ಕಟ್ ಕೀ. ಇಲ್ಲಿ ಬುಕ್ ಓಪನ್ ಆಗಿದೆ. ಇಲ್ಲಿ ನಾನು ಕಂಟ್ರೋಲ್ ವಿ ಮಾಡಿದ್ರೆ ಪೇಸ್ಟ್ ಆಗುತ್ತೆ. ಓಕೆ, ಆದ್ರೆ ಈ ಕಂಟ್ರೋಲ್ ವಿ ಮಾಡಿದ್ರೆ ನಾವು ಡೇಟಾ ಯಾವ ರೀತಿಯಾಗಿ ಕಾಪಿ ಮಾಡಿದ್ವೋ ಅದೇ ರೀತಿಯಾಗಿ ಇಲ್ಲಿ ಪೇಸ್ಟ್ ಆಗುತ್ತೆ. ಹಾಗೆ ನನಗೆ ಬೇಡ. ನಾವು ಟ್ರಾನ್ಸ್ಪೋಸ್ ಫಂಕ್ಷನ್ ಅನ್ನ ಅಪ್ಲೈ ಮಾಡುವುದಕ್ಕಾಗಿ ಆಲ್ಟ್ ಕಂಟ್ರೋಲ್ ವಿ ಮೂಲಕವಾಗಿ ಪೇಸ್ಟ್ ಸ್ಪೆಷಲ್ ಸಬ್ ಮೆನುಗೆ ಹೋಗ್ಬೇಕಾಗುತ್ತೆ. ಅಥವಾ ಆಲ್ಟರ್ನೇಟಿವ್ ಆಗಿ ನಾವು ಹೋಮ್ ಟ್ಯಾಬ್ ಅಲ್ಲಿ ಕೂಡ ಈ ಒಂದು ಫಂಕ್ಷನ್ ಅನ್ನ ಕಾಣಬಹುದಾಗಿದೆ. ನಾನೀಗ ಆಲ್ಟ್ ಕಂಟ್ರೋಲ್ ವಿ ಪ್ರೆಸ್ ಮಾಡ್ತಾ ಇದ್ದೀನಿ. ಪೇಸ್ಟ್ ಸ್ಪೆಷಲ್ ಸಬ್ ಮೆನು ಇಲ್ಲಿ ತೆರೆದುಕೊಂಡಿದೆ. ಇದರಲ್ಲಿ ಆಲ್ ಎಂಬುದಾಗಿ ಮೊದಲನೇ ಆಪ್ಷನ್ ನಮಗೆ ತೋರಿಸ್ತಾ ಇದೆ. ನಮಗೆ ಬೇಕಾಗಿರುವಂತದ್ದು ಆಲ್. ನಾವು ಏನನ್ನ ಸೆಲೆಕ್ಟ್ ಮಾಡ್ಕೊಂಡಿದೀವೋ ಆಸ್ ಇಟ್ ಈಸ್ ನಮಗೆ ಬೇಕು. ಸೊ ಡೌನ್ ಏರೋ ಅಪ್ ಏರೋ ಯೂಸ್ ಮಾಡಿದ್ರೆ ಬೇರೆ ಬೇರೆ ಆಪ್ಷನ್ ಇದೆ. ಅದನ್ನ ನಾವು ಮುಂದಿನ ದಿನಗಳಲ್ಲಿ ತಿಳಿದುಕೊಳ್ಳೋಣ. ಈಗ ನಾನು ಟ್ಯಾಬ್ ಮಾಡ್ತಾ ಇದ್ದೀನಿ. ಇದು ಹೀಗೆ ಇರಲಿ. ಟ್ಯಾಬ್. ಸ್ಕಿಪ್ ಬ್ಲಾಂಕ್ಸ್ ಇದು ಹಾಗೆ ಇರಲಿ. ಟ್ಯಾಬ್. ಟ್ರಾನ್ಸ್ಪೋಸ್ ಅಂತ ಇದೆಯಲ್ಲ, ಇದು ನಾಟ್ ಚೆಕ್, ಚೆಕ್ ಬಾಕ್ಸ್ ಇರುತ್ತೆ. ಇದ್ರ ಮೇಲೆ ಸ್ಪೇಸ್ ಬಾರ್ ಮಾಡೋದ್ರ ಮೂಲಕ ನಾವು ಚೆಕ್ ಮಾಡ್ಕೊಳ್ಳೋಣ. ಮತ್ತೆ ಟ್ಯಾಬ್ ಮಾಡೋಣ. ಓಕೆ ಬಟನ್. ಇದ್ರ ಮೇಲೆ ಸ್ಪೇಸ್ ಬಾರ್ ಮಾಡಬಹುದು ಅಥವಾ ಎಂಟರ್ ಮಾಡಬಹುದು. ನಾನು ಸ್ಪೇಸ್ ಮಾಡ್ತಾ ಇದ್ದೀನಿ. ಈಗ ಒಂದ್ ಬಾರಿ ನಾವು ನೋಡೋಣ. ಕ್ಯಾಂಡಿಡೇಟ್ ನೇಮ್ ಎಂಬುದಾಗಿ ಮೇಲೆ ಹೆಡ್ಡಿಂಗ್ ಸಿಕ್ಕಿದೆ ನಮಗೆ. ಈಗ ಡೌನ್ ಏರೋ ಮಾಡ್ತಿದ್ದೀನಿ. ನೋಡಿ, ಏನು ಇಲ್ಲ. A2 ಅಲ್ಲಿ, A3 ಅಲ್ಲೂ ಕೂಡ ಏನು ಇಲ್ಲ. ಮತ್ತೆ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಕ್ಯಾಂಡಿಡೇಟ್ ನೇಮ್ ರೈಟ್ ಏರೋ ಪ್ರೆಸ್ ಮಾಡ್ತಾ ನ್ಯಾವಿಗೇಟ್ ಮಾಡ್ತಾ ಇದ್ದೀನಿ. ನೋಡಿ, ಕುಸುಮ B1 ಗೆ ಬಂದಿದೆ. ಅಲ್ಲಿ A2 ಅಲ್ಲಿ ಇತ್ತಿದ್ದು ಪ್ರಭು, ರವಿ, ಶ್ರೇಯಸ್, ದೀಪಾ. ಓಕೆ, ಇದು ನಮಗೆ ಹಾರಿಜಾಂಟಲ್ ಆಗಿ ಅಂತಂದ್ರೆ ಒಂದರ ಪಕ್ಕ ಒಂದು ಡೇಟಾ ರೊಟೇಟ್ ಆಯ್ತು. ಈಗ ನಾವು ಅಂಡು ಮಾಡೋಣ. ಕಂಟ್ರೋಲ್ Z ಮಾಡ್ತಿದ್ದೀನಿ. ಈಗ ಮತ್ತೆ ಅದೇ ಬುಕ್ಕಿಗೆ ಹೋಗೋಣ. ಆಲ್ ಟ್ಯಾಬ್. ಪರ್ಟಿಕ್ಯುಲರ್ ಡೇಟಾ ನಾವು ಆಯ್ಕೆ ಮಾಡ್ಕೊಂಡಿದ್ದಾಯ್ತು. ಅದನ್ನ ಟ್ರಾನ್ಸ್ಪೋಸ್ ಮಾಡೋದು ಹೇಗೆ ಅನ್ನೋಂಥದ್ದನ್ನು ಕೂಡ ನಾವು ತಿಳ್ಕೊಂಡ್ವಿ. ಈಗ ಇಲ್ಲಿರುವಂತ ಎಲ್ಲಾ ಡೇಟಾವನ್ನು ಕೂಡ ನಾವು ಟ್ರಾನ್ಸ್ಪೋಸ್ ಮಾಡಿ ನೋಡ್ಬಿಡೋಣ ಒಂದ್ಸರಿ. ಕಂಟ್ರೋಲ್ ಹೋಮ್ ಮಾಡ್ತಾ ಇದ್ದೀನಿ. ಕಂಟ್ರೋಲ್ A ಮಾಡ್ತಾ ಇದ್ದೀನಿ. ಇದರಲ್ಲಿರುವಂತ ಡೇಟಾ ಸೆಲೆಕ್ಟ್ ಆಗುತ್ತೆ.
2327 selected row 1 through 6 column 1. Quick analysis available. ಈಗ ಕಾಪಿ ಮಾಡ್ತಾ ಇದ್ದೀನಿ, ಕಂಟ್ರೋಲ್ ಸಿ, Copy. ಮತ್ತೆ ಆಲ್ಟ್ ಟ್ಯಾಬ್. Book 2-Excel row 1. ಕ್ರಿಯೇಟ್ ಮಾಡಿರುವಂತಹ ಹೊಸದಾದ ಬುಕ್ಕಿಗೆ ನಾವು ಬಂದಿದ್ದೇವೆ. ಇಲ್ಲಿ ಆಲ್ಟ್ ಕಂಟ್ರೋಲ್ ವಿ ಪ್ರೆಸ್ ಮಾಡ್ತಿದ್ದೀನಿ, ಮತ್ತೆ ಸ್ಪೆಷಲ್ ಸಬ್ ಮೆನುಗೆ ತೆರಳುವುದಕ್ಕಾಗಿ. Paste special dialog. Paste special window. Paste grouping. All radio button check Alt plus A1 of 12. ಇಲ್ಲಿ ಆಲ್ ಎಂಬುದಾಗಿರುತ್ತೆ. ನಾವು ಏನನ್ನ ಸೆಲೆಕ್ಟ್ ಮಾಡ್ಕೊಂಡಿದೀವೋ ಆಸ್ ಇಟ್ ಈಸ್ ನಮಗೆ ಬೇಕು. ಟ್ಯಾಬ್ ಮಾಡ್ತಾ ಇದ್ದೀನಿ. Operation grouping. None radio button check Alt plus O1 of 5. ಆಪರೇಷನ್ ಇದು ಹೀಗೆ ಇರಲಿ. ಟ್ಯಾಬ್. Skip blanks check box not check Alt plus D. ಇದು ಕೂಡ ಹೀಗೆ ಇರಲಿ. ಟ್ಯಾಬ್. Transpose check box not check Alt plus E. ಟ್ರಾನ್ಸ್ಪೋಸ್ ನಾಟ್ ಚೆಕ್ ಇದೆ, ಇದನ್ನ ಚೆಕ್ ಮಾಡ್ತಾ ಇದ್ದೀನಿ ಸ್ಪೇಸ್ ಬಾರ್ ಮಾಡೋದ್ರ ಮೂಲಕ. Space checked. ಮತ್ತೆ ಟ್ಯಾಬ್. OK button. ಓಕೆ, ಸ್ಪೇಸ್ ಬಾರ್. Space. Book 2-Excel sheet 1 table 1 candidate names through F5 9.67 E plus 0. ಪ್ರೀವಿಯಸ್ ವರ್ಕ್ ಬುಕ್ ಅಲ್ಲಿ ನಮಗೆ ಹೆಡ್ಡಿಂಗು ಒಂದು ರೋ ಅಲ್ಲಿ ಅಂತಂದ್ರೆ ಒಂದು ಲೈನ್ ಅಲ್ಲಿ ಎಡಗಡೆಯಿಂದ ಬಲಗಡೆ ಇತ್ತು. ಈಗ ಒಂದರ ಕೆಳಗೆ ಒಂದು ರೊಟೇಟ್ ಆಗಿದೆ. ನೋಡೋಣ. Candidate names cropped A1. ಕ್ಯಾಂಡಿಡೇಟ್ ನೇಮ್ A1 ಅಲ್ಲಿ ಇದೆ. ಹಾಗೆ ಡೌನ್ ಏರೋ ಮಾಡ್ತಾ ಬರ್ತಾ ಇದ್ದೀನಿ. Age A2. ಏಜ್ ಇದು ಅಲ್ಲಿ ರೈಟ್ ಸೈಡ್ ಅಲ್ಲಿ ಇತ್ತು, ಇಲ್ಲಿ ಕೆಳಗಡೆ ಇದೆ. Qualification cropped A3. ಕ್ವಾಲಿಫಿಕೇಶನ್. Gender A4. ಜೆಂಡರ್. Contact nose cropped A5. ಕಾಂಟ್ಯಾಕ್ಟ್ ನಂಬರ್. ಇಲ್ಲಿ ನಾನು ರೈಟ್ ಏರೋ ಮಾಡಿ ನೋಡೋದಾದ್ರೆ 9.88 E plus 0 ಓಕೆ, ಇಲ್ಲಿ ಮೊಬೈಲ್ ನಂಬರ್ ಹೇಳ್ತಾ ಇದೆ. ಕಂಟ್ರೋಲ್ ಅಪ್ ಏರೋ ಮಾಡ್ತಿದ್ದೀನಿ. Kusuma P1. ಕುಸುಮ. ಸೊ ಇಲ್ಲಿ ಏನಾಗಿದೆ, ಡೇಟಾ ಒಂದ್ರ ಕೆಳಗೆ ಒಂದು ವರ್ಟಿಕಲ್ ಕಾಲಮ್ ಅಲ್ಲಿ ಏನಿತ್ತು ಅದು ಈಗ ಒಂದೊಂದೇ ರೋ ನಲ್ಲಿ ಕಾಲಮ್ ಅಲ್ಲಿ ಹಾರಿಜಾಂಟಲ್ ಆಗಿ ಡೇಟಾ ರೊಟೇಟ್ ಆಯ್ತು. ಹೀಗೆ ನಾವು ಟ್ರಾನ್ಸ್ಪೋಸ್ ಫಂಕ್ಷನ್ ಅನ್ನ ನಮಗೆ ಬೇಕಾದ ಸಮಯದಲ್ಲಿ ಬಳಸಿಕೊಳ್ಳಬಹುದಾಗಿದೆ. ಇದಿಷ್ಟು ಇಂದಿನ ಮಾಹಿತಿ. ನಮ್ಮ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹೆಚ್ಚಿನ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಗಳಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.